ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಲೋಕಿ ಜಾಬ್ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರೋ ಮಾಹಿತಿ ಬಂದ್ಬಿಟ್ಟು, ಫ್ರೆಂಡ್ಸ್, ತುಂಬ ಜನ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಸಹ ಮಾಡ್ತಿದ್ರು. ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ಅಂತ ಕಮೆಂಟ್ಗೆ ರಿಪ್ಲೈ ಸಹ ಮಾಡಿದೆ. ಇನ್ನೂ 2-3 ವಿಡಿಯೋ ಪೆಂಡಿಂಗಲ್ಲಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿನ ತಗೊಂಡು ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಲೇಟ್ ಆಯಿತು, ಬೇಜಾರು ಮಾಡ್ಕೊಬೇಡಿ. ಫ್ರೆಂಡ್ಸ್, ಮೊದಲ ಮ್ಯಾಟ್ರ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ಯಾರ್ಯಾರೆಲ್ಲ ಪವರ್ ಮ್ಯಾನ್ ಮತ್ತು ಅಟೆಂಡರ್ಗೆ ಹುದ್ದೆಗೆ ಅರ್ಜಿನ ಸಲ್ಲಿಸಿದ್ದಾರೆ, ಓಕೆನಾ. ಈಗ KPTCಯಲ್ಲಿ 2 ಪೋಸ್ಟನ್ನು ಬಿಟ್ಟಿದ್ದಾರೆ. ಒಂದು ಜೂನಿಯರ್ ಅಸಿಸ್ಟೆಂಟ್ ಅಟೆಂಡರ್ ಆಗಿ ಮತ್ತು ಒಂದು ಜೂನಿಯರ್ ಪವರ್ ಮ್ಯಾನ್ ಆಗಿ ಸಹ ಅಪ್ಲಿಕೇಶನ್ ಬಿಟ್ಟಿದ್ದರು. ಯಾರೆಲ್ಲ ಜೂನಿಯರ್ ಪವರ್ ಮ್ಯಾನ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ ನಿಮಗೂ ಕೂಡ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೂ ಯಾರೆಲ್ಲ 2 ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿದ್ರೆ ತುಂಬ ಡೌಟ್ಸ್ಗಳಿರುತ್ತೆ. 2 ಕೆಲಸನೂ ನನಗೆ ಆಗುತ್ತಾ, ಓಕೆನಾ. 2 ಕೆಲಸದಲ್ಲಿ ಆದರೆ ಯಾವ ರೀತಿಯಾಗಿ ನನ್ನ ಚೂಸ್ ಮಾಡ್ಕೊಳ್ತಾರೆ ಅಂತ ನಿಮಗೆ ಕೇಳಬಹುದು, ಓಕೆನಾ. ಫ್ರೆಂಡ್ಸ್, ಆಯ್ಕೆ ನಿಮ್ಮಲ್ಲಿರುತ್ತೆ, ಓಕೆನಾ. ಅದನ್ನು ಯಾವ ರೀತಿಯಾಗಿ ನೀವು ಆಯ್ಕೆ ಮಾಡ್ಕೊಳ್ಳೋದು ಅಂತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವೇನಾದರೂ ಫಸ್ಟ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದರೆ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೂ ಮತ್ತೆ ಒಂದು ಕಿವಿ ಮಾತು, ಈ ವಿಡಿಯೋಯಿಂದ ನೋಡಿ ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ಮಾತ್ರ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಏನೋ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಆ ಡೌಟ್ಗೆ ಕ್ಲಿಯರ್ ಆಗಿರುವಂತಹ ಒಂದು ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ, ಓಕೆನಾ. ಬನ್ನಿ ಹಾಗಾದ್ರೆ ವಿಡಿಯೋ ಆದರೆ ಶುರು ಮಾಡ್ತಾ ಹೋಗೋಣ. ಮೊದಲನೇದಾಗಿ ಯಾರ್ಯಾರೆಲ್ಲ ಸ್ಟೇಷನ್ ಅಟೆಂಡರ್ ಮತ್ತು ಜೂನಿಯರ್ ಪವರ್ ಮ್ಯಾನ್ಗೆ ಅಪ್ಲಿಕೇಶನ್ ಹಾಕಿದ್ದೀರಾ, ನಾನು ನಿಮಗೆ ಕೇಳುವಂತಹ ಒಂದು ಪ್ರಶ್ನೆ. ನೀವು 2ಕ್ಕೂ ಕೂಡ ಒಂದೇ ಅಮೌಂಟ್ನ ಕಟ್ಟಬೇಕಾಗಿರುತ್ತೆ ಅಲ್ವಾ. ಕೆಲವೊಬ್ಬರಿಗೆ 590 ರೂಪಾಯಿ ಇರುತ್ತೆ, ಕೆಲವೊಬ್ಬರಿಗೆ 514 ರೂಪಾಯಿ ಇರುತ್ತೆ. ಮತ್ತು SC ಮತ್ತು ST ಕ್ಯಾಟಗರಿಗೆ ಸ್ವಲ್ಪ ಕಮ್ಮಿ ಇರುತ್ತೆ, ಓಕೆನಾ. ಇವಾಗ ಎಲ್ಲರೂ ಕೂಡ DDನ ಕಟ್ ಆಗಿರುತ್ತೆ, ಚಾನಲ್ಲು ಕೂಡ ಡೌನ್ಲೋಡ್ ಆಗಿರುತ್ತೆ, ಆ ಇಶ್ಯೂ ಏನು ಇರೋದಿಲ್ಲ, ಓಕೆನಾ. ನಾನು ಕೂಡ ತುಂಬ ಜನಕ್ಕೆ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟು ಚಾನಲ್ ಡೌನ್ಲೋಡ್ ಮಾಡಿಕೊಟ್ಟಿದ್ದೀನಿ, ಓಕೆನಾ. ಮತ್ತು ಇನ್ನೊಂದು ಮಾಹಿತಿ ಹೇಳೋದನ್ನು ಮರ್ತೆ. ಯಾರೆಲ್ಲ ಇವಾಗ 2 ಹುದ್ದೆಗೆ ಅರ್ಜಿನ ಸಲ್ಲಿಸ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮಗೆ ಒಂದು ತಲೆಯಲ್ಲಿ ಗೊಂದಲ ಇರುತ್ತೆ. ಯಾವಂಗಪ್ಪ ಸೆಲೆಕ್ಟ್ ಮಾಡ್ತಾರೆ, 2ಕ್ಕೂ ಬೇರೆ ಹಾಕ್ಬಿಟ್ಟಿದ್ದೀನಿ, 2 ಹೊಂಟೋಗ್ಬಿಟ್ರೆ ಏನಪ್ಪ ಮಾಡೋದು ಅಂತ ನಿಮಗೆ ಅನಿಸ್ಬೋದು. ಬಟ್ ಇವಾಗ 2 ಹುದ್ದೆಗೂ ಕೂಡ ಒಂದೇ ಪ್ರೊಸೀಜರ್ ಇರುತ್ತೆ, ಓಕೆನಾ. ಅದಕ್ಕೆ ಬೇರೆ ಇದಕ್ಕೆ ಬೇರೆ ಅಂತಲ್ಲ. ಬಟ್ ಜೂನಿಯರ್ ಪವರ್ ಮ್ಯಾನ್ಗೂ ಮತ್ತು ಸ್ಟೇಷನ್ ಅಟೆಂಡರ್ಗೂ ಕೂಡ ಕೆಲವೊಂದು 1-2 ಫಿಸಿಕಲ್ ಟೆಸ್ಟ್ ಅದ್ಲು ಬದ್ದು ಇರ್ಬೋದು, ಅಥವಾ ಇದಕ್ಕೆ ಮಾತ್ರ ನಿಮಗೆ ಜೂನಿಯರ್ ಪವರ್ ಮ್ಯಾನ್ಗೆ ಸೇಮ್ ಇರುತ್ತೆ, ಓಕೆನಾ. ಆದರೆ ನಿಮಗೆ 2 ಕೆಲಸ ಆಗುತ್ತಾ ಇಲ್ವ ಅಂತ ನೀವು ಕೇಳ್ಬೋದು. ಅಕಸ್ಮಾತ್ ಅನ್ಎಕ್ಸ್ಪೆಕ್ಟೆಡಾಗಿ 2 ಕೆಲಸ ಆಗೋಯ್ತು, ಆವಾಗ ನಿಮ್ಮ ಮುಂದೆ ಆಪ್ಷನ್ಸ್ಗಳು ಇರುತ್ತೆ. ಒಂದು ಸ್ಟೇಷನ್ ಅಟೆಂಡರು ಮತ್ತು ಇನ್ನೊಂದು ಜೂನಿಯರ್ ಪವರ್ ಮ್ಯಾನು, ಓಕೆನಾ. ನಾನು ನಿಮಗೆ ಸಜೆಸ್ಟ್ ಮಾಡೋದು ಒಂದೇ, ಜೂನಿಯರ್ ಸ್ಟೇಷನ್ ಅಟೆಂಡರ್ಗೆ ನೀವು ಆದಷ್ಟು ಟ್ರೈ ಮಾಡಿ. ಯಾಕೆಂದರೆ ಅದು ಕೂತ್ಕೊಂಡು ಮಾಡೋ ಕೆಲಸ, ಬಟ್ ಇದು ಫೀಲ್ಡ್ ವರ್ಕ್, ಓಕೆನಾ. ನಾನು ಇದನ್ನೇ ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಕೆಲವೊಬ್ಬರಿಗೆ ಈ ಒಂದು SSLC ಫೀಲ್ಡಲ್ಲಿ ಹೋಗಿರೋ ಕಾರಣದಿಂದಾಗಿ ಕೆಲವೊಬ್ರು ITI ಇರೋರು ಕೂಡ ಅಪ್ಲಿಕೇಶನ್ ಹಾಕಿರ್ಬೋದು. SSLC ಬೇಸ್ ಮೇಲೆ ITI ನಾಲೆಡ್ಜ್ ಇತ್ತು ಅಂದರೆ ಪರವಾಗಿಲ್ಲ, ಜೂನಿಯರ್ ಪವರ್ ಮ್ಯಾನ್ ಅಟೆಂಡರ್ಗೆ ಹಾಕಿ, ಬೇಡ ಅಂತ ಹೇಳಲ್ಲ. ಬಟ್ ಸ್ಟೇಷನ್ ಅಟೆಂಡರ್ಗೆ ನೀವು ಹಾಕೋದ್ರಿಂದ 2ಕ್ಕೂ ಕೂಡ ಒಂದೇ ಪೇಮೆಂಟು, ಅಲ್ಲೇ ಬೇರೆ ಬೇರೆ ಮಾಡಿಲ್ಲ, 1-2 ಸಾವಿರ ಹೆಚ್ಚು ಕಮ್ಮಿ ಇರ್ಬೋದು. ಆದರೆ ನಿಮಗೆ ಈ ಒಂದು ಸ್ಟೇಷನ್ ಒಂದು ಆಫೀಸ್ ಒಳಗೆ ಕೂತ್ಕೊಂಡು ಮಾಡೋ ಕೆಲಸ ಬೇಕಾ ಅಥವಾ ಫೀಲ್ಡ್ ವರ್ಕಲ್ಲಿ ಮಾಡೋ ಕೆಲಸ ಬೇಕಾ ನನಗೆ ಕೇಳೋದಿದೆ. ನನಗೆ ಫೀಲ್ಡ್ ವರ್ಕೇ ಇಷ್ಟ ಅನ್ನೋದಾದರೆ ಜೂನಿಯರ್ ಪವರ್ ಮ್ಯಾನ್ಗೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ನಾನು ಬೇಡ ಅಂತ ಹೇಳಲ್ಲ. ಬಟ್ ನನಗನ್ಸಿದ್ದು ಬೆಸ್ಟ್ ಅಂದ್ಬಿಟ್ಟು ಸ್ಟೇಷನ್ ಅಟೆಂಡರ್ಗೆ ಆದಷ್ಟು ಟ್ರೈ ಮಾಡಿ, ಓಕೆನಾ. ಇದು ತುಂಬ ಜನದ ಒಂದು ಗೋಲ್ ಆಗಿರುತ್ತೆ, ಓಕೆನಾ. ಫ್ರೆಂಡ್ಸ್, ಈ ಒಂದು KPTCಯಲ್ಲಿ ಏನಿದೆ, ಇದು ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿರುವಂಥ ಒಂದು ಜಾಬ್ ಅಂದರೂ ಕೂಡ ತಪ್ಪಾಗೋದಿಲ್ಲ. ಅದರಿಂದಾಗಿ ನೀವು ಇದನ್ನು ಡ್ರೀಮ್ ಇಟ್ಕೊಂಡಿರ್ತಾರೆ, ಇಲ್ಲಿ ಹೋಗೋದಿಲ್ಲ. ಕೆಲವೊಬ್ಬರು ಪೊಲೀಸ್ ಆಗಬೇಕು, ನಾನು ಆರ್ಮಿ ಮ್ಯಾನ್ ಆಗಬೇಕು, ನಾನು ಡಾಕ್ಟರ್ ಆಗಬೇಕು, ನಾನೊಬ್ಬ ಸೈನ್ಸಿಸ್ಟ್ ಆಗಬೇಕು ಅಂತ ತುಂಬ ಜನ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಬಟ್ ನಾವು ಏನು ಆಗಬೇಕು ಅಂತ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ. ಟೈಮ್ ಬಂದಾಗ ನಾವು ಆ ದಾರಿನ ಹುಡ್ಕೊಂಡು ಹೋಗ್ಬೇಕಷ್ಟೇ, ಓಕೆನಾ. ಅದರಿಂದಾಗಿ ನಾನು ನಿಮಗೆ ಸಜೆಸ್ಟ್ ಮಾಡೋದು, ಆದಷ್ಟು ಸ್ಟೇಷನ್ ಅಟೆಂಡರ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೂನಿಯರ್ ಪವರ್ ಮ್ಯಾನ್ ಯಾರಿಗೆ ಒಂದು ಫಸ್ಟ್ ಹಾಕಿರ್ತೀರ ಅವರು ಗುದ್ದಾಡ್ಕೊಂಡು ಹೆಂಗಾದ್ರು ಸರಿ ಇದಕ್ಕೆ ಅಪ್ಲಿಕೇಶನ್ ಹಾಕಿ, ಓಕೆನಾ. ಇದಕ್ಕೆ ಸೆಲೆಕ್ಟ್ ಅಂತ ಬಂದಾಗ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಟೇಷನ್ ಅಟೆಂಡರ್ನ. ಅಥವಾ ಅದಿಲ್ಲ ಅಂತ ಅಂದರೆ ಇದನ್ನು ಅಟೆಂಡ್ ಮಾಡ್ಕೊಳ್ಳಿ, ಜೂನಿಯರ್ ಪವರ್ ಮ್ಯಾನ್, ಓಕೆನಾ. ಓಕೆನಾ, ನಿಮಗೆ ಅರ್ಥ ಆಗಿರುತ್ತೆ ಅಂತ ತಿಳ್ಕೊಳ್ತೀನಿ. ಫ್ರೆಂಡ್ಸ್, ಅಕಸ್ಮಾತ್ ಅವ್ರು ನನಗೆ ನಮ್ಗೆ ಕೊಟ್ಟಿರುವಂಥ ಆಪ್ಷನ್ನ ಕೇಳಿರ್ತಾರೆ, ಅಕಸ್ಮಾತ್ ಅವರು 2ರಲ್ಲಿ ಯಾವ್ದಾದ್ರು ಕೊಡ್ಬೋದು ಅಂತ ಅವ್ರ ಕಡೆಯಿಂದ ಏನಾದ್ರು ಬಂತು ರೆಸ್ಪಾನ್ಸ್ ಅಂತ ಅಂದರೆ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಬೋದು ಅಂತ ಆಗಲೇ ಹೇಳಿದ್ದೀನಿ. ಆದರೆ ಅವರೇ ಕೊಡೋದಾದ್ರೆ ನೀವು ಯಾವ್ದು ಬೇಕಾದ್ರೂ ಇಸ್ಕೋಬೋದು, ನನಗೆ ಅದೇ ಕೊಡಿ ಇದೇ ಕೊಡಿ ಅಂತ ಕೇಳೋ ಅವಶ್ಯಕತೆಯೂ ಕೂಡ ಇರೋದಿಲ್ಲ. ಬಟ್ ನನಗನ್ನಿಸ್ದಂಗೆ 99% ನಮಗೆ ಬಿಟ್ಟಿರ್ತಾರೆ, ಓಕೆನಾ. ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ 2 ಕೂಡ ಕೆಲಸ ಆಗಿದ್ದಾಗ ರಿಸರ್ಚ್ ಮಾಡಿರೋ ನನ್ನ ಪ್ರಕಾರ 2 ಕೂಡ ನಮಗೆ ಬಿಟ್ಟಿರ್ತಾರೆ ಚಾಯ್ಸು. ಯಾವುದನ್ನ ನಾವು ಒಂದು ಸೆಲೆಕ್ಟ್ ಮಾಡ್ಕೊಂಡ್ರೆ ನಮಗೆ ಕೆಲಸ ಆಗುತ್ತೆ, ಓಕೆನಾ. ಫ್ರೆಂಡ್ಸ್, ಮಾಹಿತಿ ಇಷ್ಟೇ. ಫ್ರೆಂಡ್ಸ್, ವಿಡಿಯೋದಲ್ಲಿ ಒಬ್ರು ಕೇಳಿದ್ರು, ಒಬ್ಬರು ನಿಮ್ದೆಷ್ಟು ಪರ್ಸೆಂಟೇಜು ಅಂತ.
ಬ್ರೋ ನಂದು ಬಂದುಬಿಟ್ಟು OBC ಬರುತ್ತೆ 2A ಕ್ಯಾಟಗರಿ. ನಂದು 92.50 ಬರುತ್ತೆ, ಓಕೆನಾ. ಪರ್ಸೆಂಟೇಜ್ ಬಂದುಬಿಟ್ಟು 92.50 ಬರುತ್ತೆ. ಓಕೆ, ನಾನು ಕೂಡ KPTCLಗೆ ಹಾಕಿದ್ದೀನಿ. ನನಗೂ ಕೂಡ ITIದು ಯಾವುದೋ ಕೂಡ ಒಂದು ನಾಲೆಡ್ಜ್ ಇಲ್ಲ, ಬಟ್ ರಿಪೇರಿ ಅಂತ ಬಂದಾಗ ಪ್ರತಿಯೊಂದನ್ನು ಕೂಡ ನನಗೆ ಇಂಟ್ರೆಸ್ಟಾಗಿ ಮಾಡ್ತೀನಿ, ಓಕೆನಾ. ನನಗೆ ದೊಡ್ಡ ಮ್ಯಾಟ್ರ್ ಅಲ್ಲ. ಈ ಒಂದು ಕೆಲವೊಂದು ಟೈಮ್ ನನಗೆ ಒಂದ್ಸಲ ಹೇಳಿದ್ರೆ ಸಾಕು, ನೆಕ್ಸ್ಟ್ ಟ್ರಿಪ್ ಅದೇ ಮಾಡ್ತೀನಿ. ನನ್ನ ಮೊಬೈಲ್ ಆದರೂ ಅಷ್ಟೇ ನಾನು, ಓಕೆನಾ. ನಾನು ಒಂದೇ ಸಲ ನೋಡ್ಕೊಳ್ಳೋದು ಕೆಲವೊಬ್ಬ ಆಪ್ರೇಟರ್ ಹತ್ರ. ನೆಕ್ಸ್ಟ್ ಆ ಮೊಬೈಲ್ನ ನಾನು ರೆಡಿ ಮಾಡ್ಕೊಳ್ತೀನಿ ಹೊರತು ಅವ್ರ ಹತ್ರ ಹೋಗಲ್ಲ, ಓಕೆನಾ. ಡಿಸ್ಪ್ಲೇ ಆಗಿರ್ಬೋದು, ಸಣ್ಣ ಪುಟ್ಟ ಐಟಮ್ ಆಗಿರ್ಬೋದು ನಾನೇ ಚೇಂಜ್ ಮಾಡ್ಕೊಂಡು ನಾನೇ ಹಾಕೊಳ್ತೀನಿ. ಬಟ್ ಐಟಮ್ ಮಾತ್ರ ನಾನು ತರಿಸ್ಕೊಂಡು ನನ್ನ ಹತ್ರ ಟೂಲ್ಸ್ ಇದೆ, ನಾನು ರೆಡಿ ಮಾಡ್ಕೊಳ್ತೀನಿ. ಹಾಗೆ ನಾನು ಯಾವುದನ್ನೇ ಆದರೂ ಜಾಸ್ತಿ ಹೊತ್ತು ಹೇಳ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಕಲ್ತ್ಕೊಳ್ತೀನಿ. ಅದು ನನಗೆ ಜಾಸ್ತಿ ಮ್ಯಾಟ್ರೇ ಆಗಲ್ಲ. ಅದರಿಂದಾಗಿ ಧೈರ್ಯ ಜಾಸ್ತಿ, ಏನೇ ಆದರೂ ಕಲ್ತ್ಕೊಳ್ತೀನಿ ಅನ್ನೋ ಒಂದು ಭರವಸೆ, ಓಕೆನಾ. ನೀವು ಕೂಡ ಇದೇ ರೀತಿ ಚಾಲೆಂಜ್ ಆಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ವಿಡಿಯೋನಲ್ಲಿ ಕೊನೆ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ವಿಡಿಯೋ ಬಗ್ಗೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಡೌಟ್ಸ್ ಇತ್ತು ಅಂದರೆ ಏನಾದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಫ್ರೆಂಡ್ಸ್.